ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣ ಇನ್ನೂ ಸಹ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ, ನಮಗ್ ಬಂದಿಲ್ಲ ಅಂತ. ಚಿಂತೆ ಮಾಡಬೇಡಿ, ಯಾಕಂದ್ರೆ ಇದ್ರ ಬಗ್ಗೆ ಮತ್ತೊಮ್ಮೆ ಮೀಡಿಯಾಗಳ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆನ ಕೊಟ್ಟಿರುವಂತದ್ದು. ಹಾಗಾದ್ರೆ ಇವಾಗ ಪೆಂಡಿಂಗ್ ಇರುವಂತ ಹಣ ಯಾವಾಗ ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ? ಇನ್ನು ಕೆಲವೊಂದಷ್ಟು ಜಿಲ್ಲೆಗಳಿಗೆ ಹಣನೇ ಬಿಡುಗಡೆ ಆಗ್ಲಿಲ್ವಲ್ಲ ಅಂತ ಹೇಳಿ ನೀವು ಪ್ರಶ್ನೆನ ಕೇಳ್ತಾ ಇರಬಹುದು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಬೆಂಬಲ ಇದೇ ರೀತಿ ಇರ್ಲಿ. ಯಾಕಂದ್ರೆ ಪ್ರತಿನಿತ್ಯ ನಿಮ್ಗೋಸ್ಕರ ಯಾವ್ದೇ ರೀತಿಯಾಗಿರುವಂತ ಅಪ್ಡೇಟ್ಸ್ ಗಳು ಬಂದ್ರು ಟಕ್ ಅಂತ ವಿಡಿಯೋನ ಮಾಡಿ ಹಾಕ್ತಿವಿ. ಸೊ ನಿಮ್ಮ ಒಂದು ಸಪೋರ್ಟ್ ಇದ್ರೆ ನಮಗೂ ಸಹ ಒಂದು ಉತ್ಸಾಹ ಬರುತ್ತೆ ವಿಡಿಯೋಸ್ ನ ಮಾಡೋದಕ್ಕೆ. ಸೊ ಎನಿವೇಸ್, ಇವಾಗ ಗೃಹಲಕ್ಷ್ಮಿ ಹಣ 16ನೇ ಕಂತಿನ ಹಣ ಎಲ್ಲರ ಖಾತೆಗೂ ಆಲ್ರೆಡಿ ಬರ್ಬೇಕಾಗಿತ್ತು. ಬಟ್ ಇನ್ನೂ ತುಂಬಾ ಜನ ಖಾತೆಗೆ ಬಂದಿಲ್ಲ. ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ, ಕೆಲವೊಂದಷ್ಟು ಜನರಿಗೆ ಬೆಂಗಳೂರಲ್ಲಿ ಬಂದಿದೆ, ಬೆಂಗಳೂರಲ್ಲಿರೋ ಇನ್ನೊಂದಷ್ಟು ಜನಕ್ಕೆ ಹಣನೇ ಬಂದಿಲ್ಲ. ಇಲ್ಲೇನೆ ನಿಮ್ಗೆ ಸ್ವಲ್ಪ ಜನಕ್ಕೆ ಬಂದಿದೆ, ಸ್ವಲ್ಪ ಜನಕ್ಕೆ ಬರ್ಲಿಲ್ಲ. ಸೊ ಹಾಗಾದ್ರೆ ಮಿಕ್ಕಿದಂತವ್ರಿಗೆಲ್ಲ ಯಾವಾಗ ಈ ಹಣ ಜಮಾ ಆಗುತ್ತೆ? ಕೆಲವರು ಮಡಿಕೇರಿಯಿಂದ ಬಂದಿಲ್ಲ, ಧಾರವಾಡ, ಬೆಳಗಾವಿ, ಹುಬ್ಬಳ್ಳಿ ಎಲ್ಲಾ ಕಡೆಯಿಂದನೂ ಬಂದಿಲ್ಲ ಅಂತಾನೆ ಕಮೆಂಟ್ ಹಾಕ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಕ್ಲಾರಿಟಿನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೊಡ್ಬೇಕು. ಯಾಕಂದ್ರೆ ನಾವು ನೀವು ಕೊಟ್ರೆ ಏನ್ ಪ್ರಯೋಜನ ಇಲ್ಲ. ಡಿಪಾರ್ಟ್ಮೆಂಟ್ ಅವರು, ಸರ್ಕಾರದವರು ಇದನ್ನ ಕೊಡ್ಬೇಕಾಗಿರೋದು. ಸೊ ಇದ್ರ ಬಗ್ಗೆ ಕೇಳಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, 8 ರಿಂದ 10 ದಿನ ಅಂತ ಹೇಳಿದ್ದಾರೆ. ಇವಾಗ ಆಲ್ರೆಡಿ ಒಂದಷ್ಟು ಜನರಿಗೆ ಅಮೌಂಟ್ ನ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಸೊ ಇನ್ನು 8 ರಿಂದ 10 ದಿನದ ಒಳಗಡೆ ನಿಮ್ಮ ಖಾತೆಗಳಿಗೆ ಕಂಪ್ಲೀಟ್ ಆಗಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಲಾಸ್ಟ್ ವಾರ ಶುಕ್ರವಾರದಿಂದ ಗುರುವಾರದಿಂದ ಅಮೌಂಟ್ ಹಾಕೋದಕ್ಕೆ ಶುರು ಮಾಡಿದ್ರು. ಗುರುವಾರ, ಶುಕ್ರವಾರ ಅದಾದ್ಮೇಲೆ ಸ್ಯಾಟರ್ಡೆ, ಸಂಡೇ ವರ್ಕಿಂಗ್ ಇರಲ್ಲ, ರಜಾ ಇರುತ್ತೆ. ಮತ್ತೆ ಇವತ್ತು ಸೋಮವಾರ, ಇವತ್ತಿನಿಂದ ಮತ್ತೆ ನಿಮ್ಗೆ ಶುರುವಾಗುತ್ತೆ. ಹಂತವಾಗಿ ಎಲ್ಲರಿಗೂ ಕ್ಲಿಯರ್ ಕಟ್ ಆಗಿ ನಮ್ಗೆ 16ನೇ ಕಂತಿನ ಹಣ ಟೋಟಲ್ ಆಗಿ ಎಲ್ಲರಿಗೂ, ಇಡೀ ಕರ್ನಾಟಕದಲ್ಲಿರುವಂತ ಮಹಿಳೆಯರಿಗೆ ಅವರ ಖಾತೆಗೆ ಜಮಾ ಆಗೋದಕ್ಕೆ 8 ರಿಂದ 10 ದಿನ ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದಾರೆ. ಇವರು ಕೆಲವ್ರು ಕೊಟ್ಬಿಟ್ಟಿದ್ದಾರೆ, ಕೆಲವ್ರಿಗೆ ಕೊಟ್ಟಿಲ್ಲ. ಇಲ್ಲಿ ಜನಕ್ಕೆ ಏನಾಯ್ತು, ನನಗ್ ಬಂದಿಲ್ಲ, ಏನೋ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಮಾಡ್ಬಿಟ್ಟಿದಾರ ಅಂತ ಹೇಳಿ, ಆಮೇಲೆ ನಮಗೂ ಕಷ್ಟ ಇದೆ, ಹಣ ಬಂದಿಲ್ಲ, ನಮ್ಗೆ ಅರ್ಜೆಂಟ್ ಇದೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಸೊ ಸರ್ಕಾರದವರು ಇದನ್ನ ಅರ್ಥ ಮಾಡ್ಕೊಂಡು 8 ರಿಂದ 10 ದಿನ ತಗೊಳ್ಳೋದು ತುಂಬಾ ಅನ್ಯಾಯವಾದ ಒಂದು ವಿಚಾರ. ಮತ್ತೆ ಎಕ್ಸ್ಟೆನ್ಷನ್ ಮಾಡ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ. ನಮ್ಗೆ ಏನನ್ಸುತ್ತೆ, ಈ ವಾರ ಸರಿ ಆಯ್ತು, ಸ್ಯಾಟರ್ಡೆ ಸಂಡೇ ಬಿಟ್ಟಾಕಿ, ಎಲ್ಲಾರು ವರ್ಕಿಂಗ್ ಇರಲ್ಲ, ರಜಾ ಇರುತ್ತೆ, ಫೈನ್, ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೋಮವಾರ ಇವತ್ತು ಶುರುವಾಗಿದೆಯಲ್ಲ, ಸೊ ಅಟ್ಲೀಸ್ಟ್ ಇನ್ನೊಂದು 3 ದಿನದೊಳಗಡೆ ಆದ್ರೂ 16ನೇ ಕಂತಿನ ಹಣ ಕ್ಲಿಯರೆನ್ಸ್ ಮಾಡ್ಬಿಟ್ರೆ ಯಾರಿಗೂ ಟೆನ್ಷನ್ ಇರಲ್ಲ. ಜೊತೆಗೆ ಮತ್ತೆ 8 ರಿಂದ 10 ದಿನ ಕಾಯುವಂತ ಪೇಷನ್ಸ್ ಕೂಡ ಮಹಿಳೆಯರಿಗೆ ಹೋಗ್ಬಿಡುತ್ತೆ. ಆಲ್ರೆಡಿ ಹೊಟ್ಟೆ ಉರ್ಸಿ ಇವಾಗ ಕೊಡ್ತಾ ಇದ್ದೀರಾ, ಅದ್ರಲ್ಲೂ ಮತ್ತೆ ಇನ್ನೂ ಟೈಮ್ ನ ಕೇಳ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ಇದು ಒಂಥರ ಬೇಜಾರಿನ ಸಂಗತಿ. ಗೃಹಲಕ್ಷ್ಮಿ ಮಹಿಳೆಯರೆಲ್ಲ ಹೇಳ್ತಾ ಇದಾರೆ, ನಾವೇ ಕ್ಯಾಲೆಂಡರ್ ತಂದು ಕೊಟ್ಬಿಡ್ತೀವಿ, ದಯವಿಟ್ಟು ಕ್ಯಾಲೆಂಡರ್ ಮಾರ್ಕ್ ಮಾಡ್ಕೊಟ್ಬಿಡಿ, ನೀವ್ ಯಾವತ್ ಹಣ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಆ ಲೆವೆಲ್ಗೆ ನಮ್ಮ ಮಹಿಳೆಯರು ಫ್ರಸ್ಟ್ರೇಟ್ ಆಗ್ಬಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಣ ಕೊಡ್ತಿಲ್ಲ ಸರ್ಕಾರದವರು, ಹಣ ಕೊಡ್ತಿಲ್ಲ, ಹೇಳಿರೋ ಟೈಮ್ಗೆ ನಮ್ ಕಷ್ಟಗಳಿಗೆ ಆಗ್ತಾ ಇಲ್ಲ ಅಮೌಂಟ್ ಅಂತ ಹೇಳ್ಬಿಟ್ಟು ಕೈ ಸಾಲ ಮಾಡ್ಕೊಂಡಿರ್ತೀರಾ. ಈ ಗೃಹಲಕ್ಷ್ಮಿ ಅವ್ರು ಕೊಡ್ತಾರೆ, ಅವ್ರಿಗೆ ಅವಾಗ ನಾವು ವಾಪಸ್ ಕೊಡೋಣ ಅಂತ ಹೇಳಿ ಈ ಕೈ ಸಾಲ ಮಾಡ್ಕೊಂಡು ಏನಾಗಿದೆ, ಈ 3 ತಿಂಗಳಿಂದ ನಿಮ್ಗೆ ಹಣನು ಜಾಸ್ತಿ ಸಾಲ ಆಗಿದೆ, ಜೊತೆಗೆ ಇಂಟ್ರೆಸ್ಟ್ ಕಟ್ಬೇಕು, ಬಡ್ಡಿ ಕಟ್ಟಬೇಕು ನೀವುಗಳು. ಈ ತರ ಎಲ್ಲ ಸಮಸ್ಯೆಗಳು ಉಂಟಾಗಿರುವಂತದ್ದು. ಸೊ ಸರ್ಕಾರದವ್ರು ಅರ್ಥ ಮಾಡ್ಕೋಬೇಕು. ಇನ್ನ 8 ರಿಂದ 10 ದಿನದೊಳಗಡೆ 16ನೇ ಕಂತಿನ ಹಣನ ಕ್ಲಾರಿಟಿ ಅಂದ್ರೆ ಕ್ಲಿಯರ್ ಆಗಿ ಎಲ್ಲಾರ್ಗೂ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಸೋಮವಾರ, ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಸೊ ಹಂತವಾಗಿ ಈ ಒಂದು 10 ದಿನದ ಒಳಗೆ ಪ್ರತಿಯೊಬ್ಬರಿಗೂ ಸಹ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಕಾದ್ ನೋಡೋಣ, ಇನ್ನೇನ್ ಮಾಡಕ್ ಆಗಲ್ಲ. ಸರ್ಕಾರದವ್ರ ನಿರ್ಧಾರ ತಗೊಂಡಿರೋದನ್ನ ನಾವು ನೀವು ಅಪೋಸ್, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೂತ್ಕೊಂಡು ಕಿರ್ಚಾಡ್ಕೊಂಡು ಅಥವಾ ಅದ್ರ ಬಗ್ಗೆ ಅಪೋಸ್ ಮಾಡ್ಬೋದು. ಬಟ್ ಸರ್ಕಾರದವ್ರು ಕೇಳಲ್ವಲ್ಲ ನಮ್ಮ ಮಾತನ್ನ. ಅದೇ ಆಗಿರೋದು ಸಮಸ್ಯೆ. ಅವರು ಜನಸಾಮಾನ್ಯರದ್ದು ಮಾತನ್ನ ಕೇಳಿ ನಮ್ಮಲ್ಲಿರುವಂತ ಕಷ್ಟನ ಅವ್ರು ಅರ್ಥ ಮಾಡ್ಕೊಂಡ್ರೆ ಈ ತರ ಎಲ್ಲ ಮಾಡೋದಿಕ್ಕೆ ಹೋಗೋದಿಲ್ಲ. ಬಟ್ ಇವರು ಕಷ್ಟದ ಮೇಲೆ ಕಷ್ಟ ಕೊಡ್ಬೇಕು ಅಂತಾನೆ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ನಾವ್ ಏನ್ ಮಾಡಕ್ಕಾಗತ್ತೆ ಹೇಳಿ. ಸೊ ಕಾಯಿರಿ, ಇವತ್ತಿಂದ ಬರುತ್ತೆ. ಇನ್ನು ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಇರೋರು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವತ್ತಿನಿಂದ ಹಣ ಬರೋದಕ್ಕೆ ಶುರುವಾಗುತ್ತೆ, ಚಿಂತೆ ಮಾಡ್ಬೇಡಿ. ಹಣ ಬರುತ್ತೆ, ಹಣ ಕ್ಯಾನ್ಸಲ್ ಆಗೋದು ಅಥವಾ ಒಬ್ರಿಗೆ ಬಂದು ಇನ್ನೊಬ್ರಿಗೆ ಬರ್ದೇ ಇಲ್ದಿರೋದು ಏನಿಲ್ಲ, ಬರುತ್ತೆ. ಬಟ್ ಏನಂದ್ರೆ ಡಿಲೇ ಮಾಡ್ತಾ ಇದಾರೆ, ಅದೊಂದೇ ಸಮಸ್ಯೆ ಇರುವಂತದ್ದು ನಮ್ಗೆ. ಸೊ ಇದು ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್. ಇನ್ನು ಬೇಜಾನ್ ಅಪ್ಡೇಟ್ಸ್ ಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇರುತ್ತೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋಸ್ ನ ನೋಡ್ತಾ ಇರಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ವಿಡಿಯೋನ ಆದಷ್ಟು ಜನರಿಗೂ ಶೇರ್ ಮಾಡಿ. ಅವ್ರಿಗೂ ಸಹ ಗೃಹಲಕ್ಷ್ಮಿ ಹಣ ಇನ್ನ ಬಂದಿಲ್ಲ ಅಂತ ಕೊರಗ್ತಾ ಇರ್ತಾರಲ್ಲ ಅಂತವ್ರಿಗೂ ಒಂದು ಮಾಹಿತಿ ಖಂಡಿತವಾಗ್ಲೂ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ನಮಸ್ಕಾರ.